ಹಾಸನ ಜಿಲ್ಲೆಯಲ್ಲಿ ಮಾಧ್ಯಮ ಕ್ಷೇತ್ರಕ್ಕೆ ಹೊಸ ಅಧ್ಯಾಯವನ್ನ ಬರೆಯುವ ಮಹತ್ವದ ಕ್ಷಣ ಸಮೀಪಿಸುತ್ತಿದೆ. ರಾಜ್ಯದ ಜನರ ಧ್ವನಿಯಾಗಿ ಜನಪರ ಸುದ್ದಿಗಳನ್ನು ಮನೆ ಮನೆಗೆ ತಲುಪಿಸುವ ಉದ್ದೇಶದೊಂದಿಗೆ ಎಚ್ಟಿವಿ ಕನ್ನಡ ರಾಜ್ಯ ಮಟ್ಟದ ಸುದ್ದಿವಾಹಿನಿಯ ಲೋಕಾರ್ಪಣೆ ಕಾರ್ಯಕ್ರಮ ಇದೇ ತಿಂಗಳ 15ರಂದು ನಡೆಯಲಿದೆ. ಈ ಮಹತ್ವದ ಕಾರ್ಯಕ್ರಮದ ಕುರಿತು ಹಾಸನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಆಯೋಜಿಸಿ ವಾಹಿನಿಯ ಸಂಸ್ಥಾಪಕರಾದ ಜಿ ದೇವರಾಜೇಗೌಡ ರವರು ಕಾರ್ಯಕ್ರಮದ ಉದ್ದೇಶ, ವಾಹಿನಿಯ ಕಾರ್ಯವೈಖರಿ ಮತ್ತು ಮುಂದಿನ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿಯನ್ನ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ವಾಹಿನಿಯ ವ್ಯವಸ್ಥಾಪಕರಾದ ಜಿಟಿ ವೆಂಕಟೇಶ್ ರವರು, ಹಿರಿಯ ಕಲಾವಿದರಾದ ಗ್ಯಾರಂಟಿ ರಾಮಣ್ಣನವರು ಸೇರಿದಂತೆ ವಾಹಿನಿಯ ಆಡಳಿತ ಮಂಡಳಿ ಸಿಬ್ಬಂದಿ ಹಾಗೂ ಸಹೋದ್ಯೋಗಿಗಳಾದ ಹರ್ಷಿತಾ, ಪದ್ಮಾ, ಸೃಜನ್ ಉಪಸ್ಥಿತರಿದ್ದು ಎಚ್ಟಿವಿ ಕನ್ನಡ ಜನರ ವಿಶ್ವಾಸ ಗಳಿಸುವ ಮಾಧ್ಯಮವಾಗಿ ಬೆಳೆಯಬೇಕೆಂಬ ಆಶಯವನ್ನ ವ್ಯಕ್ತಪಡಿಸಿದರು. ನಾನು ನನ್ನ ವೃತ್ತಿಯ ಬದುಕಿನ ಜೊತೆಗೆ ಎಚ್ಟಿವಿ ಕನ್ನಡ ಎಂಬ ಒಂದು ವಾಹಿನಿಯನ್ನು ನಾನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ ಸುಮಾರು 1 ವರ್ಷಗಳಿಂದ ನಿರಂತರವಾಗಿ ನಮ್ಮ ಎಚ್ಟಿವಿ ಕನ್ನಡ ಸಂಸ್ಥೆಯ ಎಲ್ಲ ತಂಡದವರೊಂದಿಗೆ ಸೇರಿ ಚಿತ್ರೀಕರಣವನ್ನು ಕೂಡ ಪ್ರಾರಂಭಿಸಿದ್ದಲ್ಲಿ ಭಾಳ ವಿಶೇಷವಾಗಿ ನನ್ನ ಚಾನಲ್ನ ವಿಶೇಷ ಏನು ಅಂತಂದರೆ, ನಮ್ಮ ಚಾನಲ್ನಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ನಮ್ಮ ನಾಡಿಗೆ ಬೇಕಾದಂಥ ಪ್ರತಿಯೊಂದು ಕಲೆಗಳನ್ನು ನಾವು ಹುಡುಕಿ ಅಂತಂಥ ಕಲಾವಿದರುಗಳನ್ನು ಭೇಟಿ ಮಾಡಿ ಅವರಿಂದ ನೈಜ ಚಿತ್ರೀಕರಣವನ್ನು ಮಾಡಿ ನಾವು ಆಗಸ್ಟ್ 15, 2026ನೇ ಇಸ್ವಿ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿವಸ ನಾವು ಇದನ್ನು ಲೋಕಾರ್ಪಣೆ ಮಾಡಬೇಕು ಅಂತಂತೇಳಿ ತೀರ್ಮಾನವನ್ನು ನಾವು ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ತೀರ್ಮಾನವನ್ನು ಮಾಡಿ ಆಗಸ್ಟ್ 15ನೇ ತಾರೀಕು ಜಗತ್ತಿನಾದ್ಯಂತ ಡಿಜಿಟಲ್ ವಾಹಿನಿಯ ಮೂಲಕ ರಾಜ್ಯದ ಪ್ರತಿಯೊಂದು ವಾಹಿನಿಗಳಲ್ಲೂ ಕೂಡ ರಾಜ್ಯ ಮಟ್ಟದ ವಾಹಿನಿಯಾಗಿ ಹೊರಹೊಮ್ಮಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಪರಿಪೂರ್ಣವಾಗಿ ನಾವು ಆಗಸ್ಟ್ 15ನೇ ತಾರೀಕು ಲೋಕಾರ್ಪಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸತ್ಯ, ನಿಷ್ಪಕ್ಷಪಾತ ಮತ್ತು ಜನಪರ ಪತ್ರಿಕೋದ್ಯಮಕ್ಕೆ ಆದ್ಯತೆಯನ್ನ ನೀಡಿ ರಾಜ್ಯದ ಮೂಲೆ ಮೂಲೆಗಳ ಸುದ್ದಿಗಳನ್ನ ತ್ವರಿತವಾಗಿ ಪ್ರೇಕ್ಷಕರಿಗೆ ತಲುಪಿಸುವ ಸಂಕಲ್ಪದೊಂದಿಗೆ ಎಚ್ಟಿವಿ ಕನ್ನಡ ತನ್ನ ಪಯಣವನ್ನ ಆರಂಭಿಸುತ್ತಿದೆ. ಆಗಸ್ಟ್ 15ರಂದು ನಡೆಯಲಿರುವ ಈ ಭವ್ಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಗಣ್ಯರು, ವಿವಿಧ ಕ್ಷೇತ್ರಗಳ ಸಾಧಕರು, ಸಾರ್ವಜನಿಕರು ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಸಾಕ್ಷಿಯಾಗಲಿದ್ದಾರೆ. ಹೊಸ ಕನಸು, ಹೊಸ ಸಂಕಲ್ಪ, ಜನರ ನಾಡಿ ಮಿಡಿತವಾಗುವ ಎಚ್ಟಿವಿ ಕನ್ನಡ ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದದೊಂದಿಗೆ ಹೊಸ ಇತಿಹಾಸವನ್ನ ನಿರ್ಮಿಸಲು ಸಜ್ಜಾಗಿದೆ. ಇದಕ್ಕೆ ವಿಶೇಷ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಮಾಜಿ ಪ್ರಧಾನಿಯಾದಂಥ ಶ್ರೀ ಎಚ್.ಡಿ. ದೇವೇಗೌಡರು ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ರೌಂಡ್ ಮಾತುಕತೆ ಮಾಡಿದ್ದೇನೆ ಇಲ್ಲಿ. ಯಾಕಂದರೆ ಆಮಂತ್ರಣ ಪತ್ರಿಕೆ ತೆಗೆದುಕೊಂಡೋಗಿ ಅವರಿಗೆ ಕರಿಬೇಕು ಅಂತಂತೇಳಿ ನಾಳೆ ಅವ್ರನ್ನೂ ಕೂಡ ಭೇಟಿ ಮಾಡ್ತಾ ಇದ್ದೀವಿ. ಹಾಗೆ ಸಾಧ್ಯವಾದರೆ ಪ್ರಹ್ಲಾದ್ ಜೋಶಿ ಅವರು ಕಾರ್ಯಕ್ರಮ ಬೇಗ ಮುಗಿದ್ರೆ ಬರ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಸೋಮಣ್ಣವರು ಬೆಂಗಳೂರಿನ ಕಾರ್ಯಕ್ರಮ ಯಾವುದಾದ್ರು ಇಲ್ಲ ಅಂತ ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ಹಲವಾರು ಗಣ್ಯರು, ಮಠಾಧೀಶರುಗಳು ಇವರೆಲ್ಲರಿಗೂ ಕೂಡ ನಾವು ಆಹ್ವಾನ ಮಾಡ್ತಿದ್ದೀವಿ. ಅಲ್ಲಿ ಈ ಕಾರ್ಯಕ್ರಮವನ್ನು ಭಾಳ ಕಟ್ಟುನಿಟ್ಟಾಗಿ ಮಾಡಬೇಕು ಅಂತಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಈ ದಿನ ತಮ್ಮ ಮಾಧ್ಯಮದ ಮೂಲಕ ಎಲ್ಲ ನಾಗರಿಕ ಬಂಧುಗಳಲ್ಲಿ ನಾನು ಮನವಿಯನ್ನು ಕೂಡ ಮಾಡ್ತಾಯಿದ್ದೀನಿ. ಇಲ್ಲಿ ದಯಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸಿ. ಇದೇ ಹಾಸನದ MG ರಸ್ತೆಯಲ್ಲಿರುವಂಥ ವಿಶ್ವೇಶ್ವರಯ್ಯ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಕಾರ್ಯಕ್ರಮ ಮಾಡಿಕೊಳ್ತಾ ಇದ್ದೀವಿ. ಬೆಳಗ್ಗೆ 10:00 ಮಧ್ಯಾಹ್ನ 1:00 ತನಕ. ತಾವುಗಳು ಕೂಡ ಅವತ್ತಿನ ಸಹ ಫ್ಲಾಗ್ ಹಾಸ್ಟಿಂಗ್ ಇರ್ತದೆ. ಅಲ್ಲಿ ಆಗಸ್ಟ್ 15 ಸಚಿವರ ಕಾರ್ಯಕ್ರಮ ಇರ್ತಾರೆ, ಜಿಲ್ಲಾಧಿಕಾರಿಗಳ ಕಾರ್ಯಕ್ರಮ ಇರ್ತಾರೆ. ಅದನ್ನು ಮುಗಿಸ್ಕೊಂಡು ಹಾಗೆ ನಮ್ಮ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು ಅಂತ